ಪುತ್ತೂರಿನಾದ್ಯಂತ ಭಾರೀ ಮಳೆಗೆ ಧರೆ ಕುಸಿತವಾಗಿದೆ. ಅಪಾಯದಂಚಿನಲ್ಲಿ ಗುಡ್ಡ ಪ್ರದೇಶದ ಹಲವು ಮನೆಗಳಿದೆ. ಪುತ್ತೂರಿನ ಸಿಂಗಾಣಿಯಲ್ಲಿ ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ಧರೆ ಕುಸಿದು ಈ ಒಂದು ಹಾನಿ ಸಂಭವಿಸಿದೆ. ಧರೆ ಕುಸಿದ ಸಿಂಗಾಣಿ ಪ್ರದೇಶಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಭೇಟಿ ನೀಡಿದ್ದಾರೆ. ಸಂಬಂಧಪಟ್ಟ ನಗರಸಭಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ನಿನ್ನೆ ಗಾಳಿ ಮಳೆಗೆ ಇಲ್ಲಿ ಸವಿತಕ್ಕ ಅನ್ನುವಂಥವರ ಒಂದು ಬರೆ ಕುಸಿತ ಆಯಿತು. ಬರೆ ಕುಸಿತಾದ ನಂತರ ಆ ಬರೆ ಕುಸಿತಕ್ಕೆ ತಕ್ಷಣ 4 ಲಕ್ಷ ಬಿಡುಗಡೆ ಆಗಿದೆ ಅಂತೇಳಿ ಎಲ್ಲ ಸುದ್ದಿ ಆಯಿತು. ಹಾಗೆ ಎಚ್ಚೆತ್ತ ನಾಗರಿಕರು ಅದಕ್ಕೆ ಮುಂದೆ ಕೂಡ ಬರೆ ಜರಿತ ಎಲ್ಲ ಆಗಿದೆ. ಒಂದು 14 ವರ್ಷದಿಂದ ಎಸ್ಟಿಮೇಟ್ ಆದಂಥ ಅದಕ್ಕೆ ಇನ್ನೂ ಕೂಡ ಬಿಲ್ ಪಾಸ್ ಆಗಲಿಲ್ಲ. ಇಮಿಡಿಯೇಟ್ಲಿ ಅಷ್ಟು 4 ಲಕ್ಷ 2 ಲಕ್ಷ ಪಾಸ್ ಆಗುವುದಂತ ಇದ್ದರೆ ಇನ್ನೂ ಕೂಡ ನಾವು ಎಸ್ಸಿಗಳಿದ್ದೇವೆ ಮುಂದೆ, ಅಲ್ಲಿ ಕೂಡ ಬರೆ ಜರಿತವಾಗಿದೆ. ಮಾನ್ಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧ ವಿಚಾರ ಮಾಡಿ ಅದಕ್ಕೆ ಕೂಡ ಕೂಡಲೇ ಎಷ್ಟು ಪರಿಹಾರ ಸಿಗ್ತದ, ಬರೆ ಜರಿತಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ತಕ್ಷಣ ಮಾನ್ಯ ಶಾಸಕರು ಮಾಡಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ SC STಗಳ ಪರವಾಗಿ ನಾನು ಮನವಿ ಮಾಡ್ತಿದ್ದೇನೆ.